పచ్చమ్మ గుండమ్మ పచ్చ పచ్చ పచ్చమ్మ పచ్చమ్మ చిన్న మరి గుండమ్మని బంగారి పచ్చికో పచ్చికో ಗುಂಡಮ್ಮ ಗುಂಡಮ್ಮ ಇದು ಗುಂಡಮ್ಮ ಕನೆಕ್ಷನ್ಸು ಮತ್ತು ವಾಟರ್ ಫಿಲ್ಟ್ರು ಅದರಲ್ಲಿ ಮತ್ತು ಗೀಝರು ಈ 3 ಕನೆಕ್ಷನು ಮತ್ತು ಫ್ಯಾನ್ಗಳ ಕನೆಕ್ಷನ್ ಯಾವುದು ಕೊಟ್ಟಿಲ್ಲ. ಟೇಬಲ್ ಫ್ಯಾನ್ ಇರೋದ್ರಿಂದ ಬಚಾವಾದವು ನಾವು, ಇಲ್ಲಾಂದರೆ ಸಾಕೆ ಒಳಗಡೆ ಬದುಕೋಕ್ಕೆ ಆಗ್ತಿರ್ಲಿಲ್ಲ. ಇವತ್ತಿನ ಕಾಲಕ್ಕೆ ಹೇಳ್ಬೇಕು ಅಂದರೆ ಕೋಟಿಗೆ ಬದುಕಿರೋರು ಕೂಡ 6 ಅಡಿ 3 ಅಡಿ ಜಾಗದಲ್ಲಿ ಉಳ್ತಾ ಇಲ್ಲ, ಹೋಗಿ ಬೆಂಕಿ ಕೊಟ್ಬಿಡ್ತಾರೆ. ಸೊ ಕರೆಂಟಿಗೆ ಕೊಟ್ಬಿಡ್ತಾರೆ, ಸುಟ್ಟು ಬೂದಿಯಾಗಿ ಬರೀ ಬೂದಿನ ಅದು ಬೇರೆ ಕಡೆ ಎಲ್ಲಾದರೂ ನೀರಿಗೆ ಬಿಡ್ತಾರೆ. ಆಲ್ಮೋಸ್ಟ್ 1 ವರ್ಷನೇ ಆಯ್ತಾ ಬಂತು. ಸೊ ಈ 1 ವರ್ಷದಿಂದ ಇದೇ ಮನೇಲಿ ಇದ್ದಿದ್ದು. ಸೊ ಇವಾಗ ವಿದಾಯ ಹೇಳುವಂಥ ಟೈಮ್ ಈ ಮನೆಗೆ. ಇಲ್ಲೂ ಕಿತ್ಕೊಂಡು ಕೈಗೆ ಬಂದ್ಬಿಡ್ದು. ಇಲ್ಲಿ ಈ ಪಾರ್ಟ್ ಅದು ಇದು ಇಲ್ಲಿದೆ, ಈ ಕಡೆ ಒಂದು ವೀಲ್ ಇದೆ, ಅದನ್ನ ನೋಡಿ ಒಂದು ಸಾರಿ. ಆ್ಯಕ್ಚುಲಿ ಮನೆಗೆ ಬಂದು ಸೆಕೆಂಡ್ ಡೇ ಇದು. ಫಸ್ಟ್ ಡೇ ಬಂದು ಒಂದಷ್ಟು ಐಟಮ್ಸ್ ಎಲ್ಲ ನೆನ್ನೆ ಎತ್ತಿ ಎಲ್ಲ ಜೋಡಿಸಿರೋದು, ಇನ್ನೊಂದಷ್ಟು ಐಟಮ್ ಎಲ್ಲ ಹಂಗೆ ಬಿದ್ದಿದೆ. ಮನೆ ತುಂಬ ಇನ್ನೂ ಸಾಮಾನುಗಳೆಲ್ಲ ಹೆಚ್ಚಾಗ್ತಾ ಇದೆ. ಸೊ ಅದ್ರ ಜೊತೆಗೆ ನೆನ್ನೆ ನೈಟು ಲೇಟ್ ನೈಟು ಆ್ಯಕ್ಚುಲಿ ಟೊಮೊಟೊ ಗೊಜ್ಜು ಮಾಡಿ ರೈಸ್ ಮಾಡಿದ್ದು. ಸೊ ಅದನ್ನೇ ತಿಂದ್ಬಿಟ್ಟು ಮಲಗೋಷ್ಟರಲ್ಲಿ ಒಂದು 12:30 1 ಗಂಟೆ ಆಗ್ಬಿಡ್ತು. ಸೊ ಇನ್ನೂ ಫೇಸಲ್ಲಿ ನಿದ್ದೆ ಇದು ಹೋಗಿಲ್ಲ. ಸೊ ಹಂಗಾಗಿ ಎಲ್ಲ ಊದ್ಕೊಂಡಿದೆ. ಇವತ್ತು ಸ್ವಲ್ಪ ರೇಷನ್ ಕಾರ್ಡ್ದು ಮಾಡಿಸೋದಕ್ಕೆ ಅಂತ ಇನ್ಕಮ್ ಸರ್ಟಿಫಿಕೇಟ್ ಬಂದಿದೆ, ಅದಕ್ಕೆ ಅಪ್ಲೈ ಮಾಡೋದಕ್ಕೆ ಹೋಗಬೇಕು. ಅದು ಬಿಟ್ಟು ಬೇರೆ ಕೆಲಸಗಳೆಲ್ಲ ಸ್ವಲ್ಪ ಇದ್ದಾವೆ, ಎಲ್ಲನೂ ನಿಭಾಯಿಸ್ಕೋಬೇಕು. ಮತ್ತು ಹಳೆ ಓನರು ಅಂದರೆ ಆ ಮನೆಯದು ಒಂದು ಕೀ ಇದೆ. ಸೊ ಆ ಕೀನ ಓನರ್ ಕೊಡೋದಕ್ಕೆ ಹೋಗಬೇಕು, ಅದೊಂದು ಕೆಲಸ ಇದೆ. ಅದನ್ನು ಮುಗಿಸಾದ್ಮೇಲೆ ರೇಷನ್ ಕಾರ್ಡ್ದೊಂದು ನೋಡಬೇಕು ಅಪ್ಲೈದು. ಅದು ಬಿಟ್ಟು ಬೇರೆ ಮನೆ ಕೆಲಸಗಳು ತುಂಬ ಇದ್ದಾವೆ. ಅದರಲ್ಲಿ ಎಲೆಕ್ಟ್ರಿಕ್ ವರ್ಕ್ ಮಾಡಿಸೋದಿದೆ, ಮತ್ತು ವಾಷಿಂಗ್ ಮಿಷಿನ್ ಕನೆಕ್ಷನ್ಸು, ಮತ್ತು ವಾಟರ್ ಫಿಲ್ಟ್ರು ಅದರಲ್ಲಿ, ಮತ್ತು ಗೀಝರು ಈ 3 ಕನೆಕ್ಷನು ಮತ್ತು ಫ್ಯಾನ್ಗಳ ಕನೆಕ್ಷನ್ ಯಾವುದು ಕೊಟ್ಟಿಲ್ಲ. ಟೇಬಲ್ ಫ್ಯಾನ್ ಇರೋದ್ರಿಂದ ಬಚಾವಾದವು ನಾವು, ಇಲ್ಲಾಂದರೆ ಸಾಕೆ ಒಳಗಡೆ ಬದುಕೋಕ್ಕೆ ಆಗ್ತಿರ್ಲಿಲ್ಲ. ಸೊ ಈ ಕನೆಕ್ಷನ್ಗಳ ಜೊತೆಗೆ ಇನ್ನು ಬೇರೆ ಚಿಕ್ಕ ಪುಟ್ಟ ವರ್ಕ್ಗಳೆಲ್ಲ ಇದ್ದಾವೆ. ಬಟ್ ಎಲ್ಲನೂ ನಿಭಾಯಿಸಬೇಕು. 1 ವಾರ 15 ದಿನ ತಗೊಳುತ್ತೆ, 15 ದಿನ ಜಾಸ್ತಿನೇ ತಗೊಳುತ್ತೆ. ಯಾಕಂದರೆ ಕೆಲವೊಂದು ಐಟಮ್ಸ್ ಎಲ್ಲ ಮೇಲೆಲ್ಲ ಜೋಡಿಸಿದ್ದೀನಿ ಬೇರೆಯವ್ರ ಸಹಾಯ ತಗೊಂಡು. ಇನ್ನೊಂದಷ್ಟು ಐಟಮ್ ಇಲ್ಲಿದೆ, ತೋರಿಸ್ಪುರ್ವೇದ ಈ ಕಡೆ ನೋಡಿ, ಒಂದಷ್ಟು ಐಟಮ್ ಅಲ್ಲೆಲ್ಲ ಜೋಡಿಸಿದ್ದೀನಿ. ಆಲ್ಮೋಸ್ಟ್ ಅದರಲ್ಲೆಲ್ಲ ಖಾಲಿ ಇದೆ, ಸೂಟ್ ಕೇಸೆಲ್ಲ ಖಾಲಿ ಇದೆ. ಅವೆಲ್ಲ ನನ್ನದು ಅಂದರೆ ಟೆರಾಕೋಟದು ಎಲ್ಲಾದರೂ ಇದಕ್ಕೆ ಹೋಗ್ತೀನಲ್ಲ ಅಲ್ಲಿಗೆ ತೊಗೊಂಡೋಗೋದು. ರೈಟ್ ಸೈಡಲ್ಲಿರೋ ಸೂಟ್ ಕೇಸ್ ಎಲ್ಲ ಖಾಲಿ ಇದ್ದಾವೆ. ಅದರಲ್ಲಿ ಬಟ್ಟೆ ಇರೋದು 2 ಸೂಟ್ ಕೇಸು, ಮೇಲ್ಗಡೆ ಬ್ಲೂ ಕಲರ್ ಒಂದು, ಇನ್ನೊಂದು ಸಿಮೆಂಟ್ ಕಲರ್ ಇದೆಯಲ್ಲ ಅವೆರಡೇ ಬಟ್ಟೆದು. ಇನ್ನು ಮಿಕ್ಕಿದ ಬಟ್ಟೆ ಎಲ್ಲ ಇದ್ರಲ್ಲಿ ಸೇರಿಸ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ ಬಟ್ಟೆ ಇಲ್ಲ ಇದೆ, ಅಂದರೆ ಡೈಲಿ ಯೂಸ್ ಅವೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಜೋಡಿಸಿ. ಆ್ಯಕ್ಚುಲಿ ಇದನ್ನೆಲ್ಲ ಟೆರಾಕೋಟಾಗಿ ಯೂಸ್ ಮಾಡ್ತಾಯಿದ್ದು, ಬಟ್ ಇವಾಗ ಬಟ್ಟೆಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ಇದರಲ್ಲೂ ಸ್ವಲ್ಪ ಬಟ್ಟೆ ಐಟಮ್ಸ್ ಇಟ್ಕೊಂಡಿದ್ದೀನಿ. ಇದು ಬಿಟ್ಟರೆ ಇದು ಬೆಡ್ಶೀಟು ಇಂಥವನ್ನೆಲ್ಲ ಜೋಡ್ಸೋಕ್ಕಾಗದೇ ಇರೋವಂಥ ಐಟಮ್ಸ್ನ ಸಡನ್ನಾಗಿ ತಂದವನ್ನ ಹಂಗೆ ಇಟ್ಟಿದ್ದೀವಿ. ಇದನ್ನೆಲ್ಲ ಒಂದು ರಿಪೇರಿ ಮಾಡಬೇಕು. ಅದು ಬಿಟ್ಟು ರೂಮೆಲ್ಲ ನೋಡೋದಾದರೆ ಇನ್ನೂ ಯಾವುದು ಕಂಪ್ಲೀಟೇ ಆಗಿಲ್ಲ. ಸೊ ನಡುಮನೆ ನೋಡೋದಂತೂ ಭಯ ಆಗುತ್ತೆ, ಹಂಗೈತೆ ನೋಡಿ. ಇನ್ನೂ ನಡುಮನೇಲಿ ಇಷ್ಟು ಐಟಮ್ಸ್ ಹಂಗೆ ಬಿದ್ದಿದ್ದಾವೆ. ಸೊ ಅದ್ರ ಜೊತೆಗೆ ಇನ್ನು ಜೋಡಿಸೋವಂತೂ ಒಂದಷ್ಟು ಇದ್ದಾವೆ. ಟೇಬಲ್ ಜೋಡಿಸ್ಬೇಕು. ಇನ್ನು ಆ ಟೆರಾಕೋಟಾ ಟೇಬಲು ರೂಮಿಗೆ ಹೋಗಬೇಕು, ರೂಮಲ್ಲಿ ಕೆಲಸ ಮಾಡೋದಕ್ಕೆ ಅಂತೇಳಿ ಒಂದಷ್ಟು ಐಟಮ್ಸ್ ಇದ್ದಾವೆ. ಏನು ಬಾತ್ರೂಮ್ ಬ್ರಷ್ ಎಲ್ಲ ತಗೊಂಡು ಕಚ್ಚಿಕ್ಕೆ ಕತ್ತೇನೋ ಈಗ ಒಂದು ಬುಳ್ಳೆ ಮೇಲೆ ಗಲೀಜು ಮರಿ ಅವ್ನು ಕಾಣ್ತಿರೋ ಹತ್ರ ಮೇಲೆ ನೆತಕ ಅದನ್ನು, ಅವ್ನಿಗೇನು ಸಿಗಬಾರ್ದು. ಏನು ಗೊತ್ತಿರೋಂಥ ಮೆಕ್ಕ ಇದ್ದಂಗೆ ಅವ್ನು ಮೆಕ್ಕ ಕಳ್ಳನ ಮಗ. ನಾಟಕ ಹೊಡೆದ್ಬಿಡ್ತಾನೆ ಏನಾದ್ರು ತಪ್ಪು ಮಾಡಿದ್ದೆ ಅಂತ ತೋರಿಸ್ಬಿಟ್ರೆ. ಅಲ್ಲೇನು ಬೆಳಕು ಕಾಣಿಸ್ತಿಲ್ಲ, ಕಿಟಕಿ ಎಲ್ಲ ಕ್ಲೋಸ್ ಮಾಡು. ಎಲ್ಲೂ ಕರ್ಟನ್ ಇಲ್ಲದೆ ಇರೋದ್ರಿಂದ ಏನೇನೋ ಒಂದು ದೇಸಿ ಜೂಗಾಡ್ ಮಾಡ್ಕೊಂಡಿರೋವಂಥದ್ದು. ಸೊ ಇವಾಗ ಹೋಗಿ ಅಡುಗೆ ಮನೇಲಿ ಸ್ವಲ್ಪ ಏನಾದ್ರು ಉಪ್ಪಿಟ್ಟು ಮಾಡಿಬಿಟ್ಟು ಅದಾದಮೇಲೆ ಓನರ್ಗೆ ಕೀ ಕೊಡೋದಿದೆ, ಅದೆಲ್ಲ ಮುಗಿಸ್ಕೊಂಡು ಇನ್ನೂ 1-2 ಕೆಲಸಗಳಿದ್ದಾವೆ, ಎಲ್ಲ ಮುಗಿಸ್ಕೊಂಡು ಬರಬೇಕು. ಬಟ್ ಓಡಾಡಬೇಕು, ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ಎಲ್ಲ ಕಡೆ ಓಡಾಡೋದ್ರೇ ಕೆಲಸಗಳಾಗೋದು. ಬಟ್ ಅದರಲ್ಲೂ ಇನ್ಕಮ್ ಸರ್ಟಿಫಿಕೇಟ್ ಮಾಡೋದಕ್ಕಂತೂ ಸಿಕ್ಕಾಬಿಟ್ಟು ಓಡಾಡಿದೆ. ಬಟ್ ಹೆಂಗೋ ಆಯ್ತದು. ಅದಾದಮೇಲೆ ಇವಾಗ BPLಗೆ ಒಂದು ಅಪ್ಲೈ ಮಾಡಿಬಿಟ್ಟು ಫೋನ್ ಇಲ್ಲಿಟ್ಟೆ. ಫೋನ್ ಇಟ್ಕೊಬರ್ಗೆ ಪಾಪ 11 ಗಂಟೆ ಆಯ್ತು ನೋಡೋಣ. ಫೋನ್ ಆ್ಯಕ್ಚುಲಿ ಇವಾಗ ಸದ್ಯಕ್ಕೆ ಏನೂ ಮಾಡಲ್ಲ. ರಾತ್ರಿ ಟೊಮೊಟೊ ಗೊಜ್ಜಿದೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸದ್ಯಕ್ಕೆ ಟಿಫನಿಗೆ ಇಬ್ರಿಗೂ ಆಗೋ ಥರ ಉಪ್ಪಿಟ್ಟು ಮಾಡ್ಕೊಳ್ತೀನಿ. ಸೊ ಯಾಕಂದರೆ ಇವಾಗ ಸ್ವಲ್ಪ ಕೆಲಸ ಇದೆ ಹೊರಗಡೆ, ಅದಾದಮೇಲೆ ಬೇರೆ ಮಾಡಬೇಕು.
ಯಾಕಂದರೆ 4-5 ದಿನದಿಂದ ಮನೇಲಿ ಅಡುಗೆನೇ ಮಾಡಿಲ್ಲ. ಮನೆ ಶಿಫ್ಟಿಂಗು ಮತ್ತು ಈ ಗ್ಯಾಸ್ ಐಟಮ್ಸ್ ಎಲ್ಲ ಅಲ್ಲಿ ಇಲ್ಲಿ ತಂದು ಒಂದು ಅಂದರೆ ಅಡುಗೆ ಮನೆಗೆ ಬರೋಕ್ಕೂ ಜಾಗ ಇರಲಿಲ್ಲ. ಫಸ್ಟ್ ಬಂದಾಗ ಇಲ್ಲಿ ಎಲ್ಲಿ ಹೋಗು ವೀಲ್ ಚೇರ್ ಓಡಾಡೋಕ್ಕೂ ಜಾಗ ಇರಲಿಲ್ಲ. ಅಷ್ಟು ಐಟಮ್ಸ್ಗಳು ಎಲ್ಲ ನಡುಮನೆಗೆ ತುಂಬ್ಕೊಂಡಿದ್ದವು. ಇಲ್ಲೂ ರೂಮಲ್ಲೂ ತುಂಬ್ಕೊಬಿಟ್ಟಿದ್ದವು. ಆಮೇಲೆ ಅಡುಗೆ ಮನೆಯಲ್ಲಿಂದ ಆ ಕಡೆ ಪೂರ್ತಿ ಎಲ್ಲಿ ಓಡಾಡೋಕ್ಕೂ ಜಾಗ ಇರಲಿಲ್ಲ. ಸೊ ಹಂಗಾಗಿ ಏನು ಮಾಡಿದೆ, ನನಗೆ ಓಡಾಡೋಕ್ಕಾಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಮನೆಗೆ ಬಂದು 2 ದಿನ ಅಡುಗೆ ಮಾಡೋಕ್ಕಾಗಲಿಲ್ಲ. ಆ ಮನೇಲಿ ಮನೆ ಶಿಫ್ಟ್ ಮಾಡ್ಬೇಕಾದ್ರೆ 2 ದಿನ ಅಡುಗೆ ಮಾಡೋಕ್ಕಾಗಲಿಲ್ಲ. ಸೊ 3-4-5 ದಿನ ಗಂಟ ಅಡುಗೆನೇ ಮಾಡಲಿಲ್ಲ. ಹೊರಗಡೆ ತಿಂದು ನಂಗಂತೂ ಬೇಜಾರಾಗ್ಬಿಡ್ತು ಲಾಸ್ಟಿಗೆ. ಅದರಲ್ಲೂ ಏನು ಗೊತ್ತಾ, ಹೊಟ್ಟೆ ಹಸಿವಾಗುತ್ತೆ, ಬಟ್ ತಿನ್ನೋವಾಗ ಅರ್ಧಕ್ಕೆ ಸ್ವಲ್ಪ ಸ್ಟಾಪ್ ಅನಿಸುತ್ತೆ. ಯಾಕಂದರೆ ಆ ಊಟ ಅಷ್ಟು ಟೇಸ್ಟ್ ಅನಿಸಲ್ಲ. ಒಂಥರ ತಿಂದಾದ್ಮೇಲೆ ಏನೋ ಆಗ್ಬಿಡುತ್ತೋ ಅಂತ ಭಯ ಒಂದು ಕಡೆ. ಹಂಗಾಗಿ ಸುಮ್ಮನೆ ಮನೆ ಮಾಡ್ಕೊಂಡು ತಿನ್ನೋಣ ಅಂತ ನೆಮ್ಮದಿಯಾಗಿ ರಾತ್ರಿ ಅಡುಗೆ ಮಾಡಿದೆ. ಅನ್ನ ಮಾಡಿಬಿಟ್ಟು ಟೊಮೊಟೊ ಗೊಜ್ಜು ಮಾಡಿ 12:30 ಊಟ ಮಾಡಿದಾಗ. ಬಟ್ ಆದ್ರೂ ಒಂಥರ ನೆಮ್ಮದಿ ಆಯಿತು. ನಮ್ಮ ಮನೇಲಿ ಅಡುಗೆ ಮಾಡ್ಕೊಂಡು ತಿಂದ್ವಲ್ಲಪ್ಪ ಇಷ್ಟು ದಿನಕ್ಕೆ ಅಂತ. ಇನ್ನೂ ಯಾವ ಸಾಮಾನು ಜೋಡಿಸಿಲ್ಲ, ಎಲ್ಲ ಅಲ್ಲಲ್ಲೇ ಬಿದ್ದಿದ್ದಾವೆ. ಸೊ ರಾಯರ್ನೂ ಅವ್ರ ಗೂಡಿಗೆ ಸೇರಿಸಿಲ್ಲ. ಅಡುಗೆ ಮನೆಯಲ್ಲಿ ಪೂಜೆ ಮಾಡಿದ್ದು ಫಸ್ಟ್ ದಿನ ಗುರುವಾರ ರಾಯರನ್ನ ಪೂಜೆ ಮಾಡಿದ್ದು. ಸೊ ರಾಯರು ಇನ್ನೂ ಅಲ್ಲೇ ಇದ್ದಾರೆ, ಹೋಗಿ ಏನೂ ತೆಗಿಯೋಕ್ಕೆ ಟೈಮ್ ಆಗಲಿಲ್ಲ. ಹಾಗಾಗಿ ಎಲ್ಲ ವಸ್ತುಗಳು ಹಂಗೆ ಇದ್ದಾವೆ, ಎಲ್ಲ ಚಿಲ್ಲಪಿಲ್ಲಿ ಆಗಿದ್ದಾವೆ. ಸೊ ಇವಾಗೆಲ್ಲ ಐಟಮ್ಸ್ನೂ ನೀಟಾಗಿ ಒಂದು ಕಡೆಯಿಂದ ಅರೇಂಜ್ ಮಾಡೋಣ. ಗ್ಯಾಸ್ ಕೂಡ ಒರೆಸಿಲ್ಲ, ಹಂಗಂಗೆ ಐತೆ. ಎಲ್ಲ ಕ್ಲೀನ್ ಮಾಡಬೇಕು ಒಂದು ಕಡೆಯಿಂದ, ಅಡುಗೆ ಮನೆಯೆಲ್ಲ ಜೋಡಿಸಿ. ಬಟ್ ಮೆಶ್ ಹಾಕ್ಸ್ಬೇಕು ಇಲ್ಲಿ ಎಲ್ಲ ಕಡೆನೂ ಕಿಟಕಿಗಳಿಗೆ. ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆ ಕಾಟ, ಗಿಡ ಮರಗಳು ಜಾಸ್ತಿ ಇದ್ದಾವೆ ಹಂಗಾಗಿ. ಬಟ್ ಸಾಯಂಕಾಲ ಒಂದು 5:30 ಮೇಲೆ ನಾವು ಕಂಪ್ಲೀಟ್ಲಿ ಇದು ಮಾಡಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಸೊಳ್ಳೆ ಒಳಗಡೆ ಬಂದ್ಬಿಡುತ್ತೆ. ಏನೋ ಗುಂಡ ಮಾಡ್ತಾವೆ ನೋಡು. ಬಾತ್ರೂಮಲ್ಲಿ ಏನು ಮಾಡ್ತಾವ ನಾವು? ಅಮ್ಮ ಕುಡಿಯೋ ನೀರು ತಗೋ ನಿಮ್ಮ ಬಾಟಲು. ಏನೋ ರಿಪೇರಿ ವರ್ಕ್ ಮಾಡ್ತಾವೆ ನೀವು ನೋಡೋಗಿ. ಫೇಸ್ ವಾಶ್ ಎಲ್ಲಿತ್ತು ತಗೋಬಾ ಇಲ್ಲಿ. ನನ್ನ ಮಗನೇ ಪೇಸ್ಟ್ ಕಚ್ತಂಗೆ ಫೇಸ್ ವಾಶ್ ಕಚ್ಬಿಡ್ಲಿ ಅಂತಾರ. ಎಲ್ಲ ಕಚ್ಚಿಲ್ಲ ಬಿಡು. ಇಲ್ಲೇ ಹ್ಯಾಂಡ್ ವಾಶ್ ಹತ್ರ ಕೈ ಇದು ಮಾಡಬೇಕು. ಒಂದು ಸ್ವಲ್ಪ ರವೆ ಇಟ್ಟಿದ್ನಲ್ವಾ, ತಕ್ಕೊಡೋದನ್ನ ಉಪ್ಪಿಟ್ಟು ಮಾಡಿಬಿಟ್ಟು ಏನೋ ಒಂದು ಟೈಮ್ ತಿನ್ಕೊಳ್ಳೋಣ. ಆಮೇಲೆ ಮಧ್ಯಾಹ್ನ ಬಂದು ಏನೋ ಮಾಡ್ತೀನಿ. ಎಲ್ಲಿ ಅದೇ ಸ್ಟ್ರಾಂಗ್ ನಿಧಾನ ತಕ್ಕೊಡ್ಬೇಕು. ಸ್ವಲ್ಪ ಇರು. ಗ್ಯಾಸ್ ನೋಡಿ 2 ನಿಮಿಷಕ್ಕೆ ಟೊಮೊಟೊ ಗೊಜ್ಜಿಯಿಂದ ಬೇಗ ಉಪ್ಪಿಟ್ಟು ಮಾಡಿಬಿಟ್ಟೆ. ಪಚ್ಚಮ್ಮ ಗುಂಡಮ್ಮ ಪಚ್ಚಮ್ಮ ಚಿನ್ನ ಮರಿ ಕೊಡಮ್ಮನೆ ಬಂಗಾರಿ ಪಚ್ಚಿಕೋ ಗುಂಡಮ್ಮ ಇದು ಗುಂಡಮ್ಮ, ಕಳ್ಳಮ್ಮ ತೀತೆ ಮಾಡಮ್ಮ ಗುಂಡು ಏ ಗುಂಡು ಗುಂಡಮ್ಮ ಫೋನ್ ಮಾಡ್ತಿದ್ಯಮ್ಮ ಗುಂಡಮ್ಮ. ಹಾಯ್ ಇಳಿಬೇಡ ಕೆಳಗಡೆ ಕೂಚ. ನೋಡಿ 2 ನಿಮಿಷಕ್ಕೆ ಟೊಮೊಟೊ ಗೊಜ್ಜಿಯಿಂದ ಬೇಗ ಉಪ್ಪಿಟ್ಟು ಮಾಡಿಬಿಟ್ಟೆ. ಇವತ್ತು ಇಲ್ಲಿ ಓನರ್ ಕೈಗೆ ಕೀ ಕೊಡೋಕ್ಕೆ ಬಂದಿರೋ ಅಂಥದ್ದು. ಆ್ಯಕ್ಚುಲಿ ತುಂಬ ದಿನಗಳಿಂದ ಇಲ್ಲಿದ್ದೆ, ಇನ್ನೂ 1 ವರ್ಷ ಕಂಪ್ಲೀಟ್ ಆಗಿರಲಿಲ್ಲ. ಬಟ್ ಇಷ್ಟರಲ್ಲೇ ನಾನು ಕೀನ ವಾಪಸ್ ಕೊಡೋದಕ್ಕೆ ಬಂದಿದ್ದೀನಿ, ಮನೆಯೆಲ್ಲ ಖಾಲಿ ಮಾಡಾದ್ಮೇಲೆ. ಆ್ಯಕ್ಚುಲಿ ಒಂದೊಂದು ಸಾರಿ ಯಾವಾಗ ಏನೇನಾಗುತ್ತೋ ಗೊತ್ತಿಲ್ಲ. ಬಾಡಿಗೆ ಮನೆ ಯಾವತ್ತಿದ್ರೂ ಬಾಡಿಗೆ ಮನೆಯೇ. ಆಮೇಲೆ ನಮ್ಮ ಭೂಮಿ ಮೇಲೆ ಯಾವುದೇ ಮನೇಲಿದ್ರೂ ಅದು ಬಾಡಿಗೆನೇ. ಯಾಕಂದರೆ ನಮ್ಮ ಸ್ವಂತ ಮನೆ ಇರೋದೇ ಬೇರೆ ಕಡೆ. ಕೆಲವು ಜನ ಇದ್ದಾರೆ, ಎಷ್ಟು ಹೊಟ್ಟೆ ಉರಿ ಜನ, ಯಾವ ಥರ ಜನ ಇರ್ತಾರೆ ಅಂದರೆ ಬಾಡಿಗೆ ಮನೆಯವರೇ ಓನರ್ ಥರ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಕ್ಕಪಕ್ಕದವರು. ಇವ್ರುಗಳಿಗೆಲ್ಲ ಗೊತ್ತಿಲ್ಲ ಸ್ವಂತ ಮನೆ ಇರೋದು ಬೇರೆ ಕಡೆ, ಇಲ್ಲಿ ಸುಮ್ಮನೆ 2 ದಿನ ಬದುಕಕ್ಕೆ ಬಂದಿದ್ದೀವಿ ಅನ್ನೋದನ್ನ ಮರ್ತೋಗ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಏನೋ ಗೊತ್ತಿಲ್ಲ, ಈ ಮನುಷ್ಯರು ಹುರ್ಕೊಂಡು ಎಷ್ಟು ದಿನ ಸಾಯ್ತಾರೋ ಗೊತ್ತಿಲ್ಲ. ಬಟ್ ಸಾಯೋವಾಗಂತೂ ಏನೂ ತೊಗೊಳೋಕ್ಕಾಗಲ್ಲ ಅವ್ರುಗಳು. ಇಲ್ಲಿ ಬಾಡಿಗೆ ಕಟ್ಕೊಂಡು ಇಷ್ಟು ದಿನ ಬದುಕ್ತಾಯಿದ್ದೆ. ಬಟ್ ಹೇಳಬೇಕು ಅಂದರೆ ಇದು ಒಂದು ಬಿಲ್ಡಿಂಗ್ ಅಡ್ಡ ಬರುತ್ತೆ. ಹಿಂದೆ ಮನೆ ಇದು. ಈ ನೆಲ್ಲಿ ವಿಚಾರಕ್ಕೂ ಒಂದಷ್ಟು ಜಗಳ ಆಗ್ತಿತ್ತು. ಯಾಕಂದರೆ ಇಲ್ಲೊಂದು ನೆಲ್ಲಿ ಕನೆಕ್ಷನ್ ಕೊಟ್ಟಿದ್ರು. ನಮ್ಮ ಬಾಗಿಲು ನಾವು ತೊಳ್ಕೊಂಡ್ರೆ ಸಖತ್ ಜಗಳ ಮಾಡ್ತಾಯಿದ್ರಪ್ಪ. ಹಿಂಗಾಗಿ ನಾವು ಏನಕ್ಕೆ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬಾಡಿಗೆ ಕೊಟ್ಕೊಂಡು ನೆಮ್ಮದಿ ಇಲ್ದಂಗೆ ಬದುಕಬೇಕು ಅಂತೇಳಿ ನಾನು ಇಲ್ಲಿಂದ ಮನೆ ಖಾಲಿ ಮಾಡಿದ್ದು. ಆಮೇಲೆ ನೋಡಿ ಇಷ್ಟು ಜಾಗದಲ್ಲಿ
ಅಲ್ಲಿಂದ ಸೊಂಪ್ಲು ಥರ ಇದು ಏನು ಅಂದರೆ ನಂಗೆ ಓಡಾಡೋಕ್ಕೂ ಆಗ್ತಿರ್ಲಿಲ್ಲ. ಬಟ್ಟೆ ಒಣಗಾಕೊಂಡ್ರೆ ನಾನು ಈ ಕಡೆನೇ ಬಂದು ಒಣಗಾಕ್ಬೇಕಾಗಿರ್ತಿತ್ತು. ಸೊ ಮನೆ ನೋಡಿರ್ಬೋದು, ಆಲ್ಮೋಸ್ಟು ಇಷ್ಟು ದಿನ ವೀಡಿಯೋದಲ್ಲಿ ತೋರಿಸೇ ಇರ್ತೀನಿ. ಬಟ್ ಇವಾಗ ಈ ಖಾಲಿ ಮನೆ ನೋಡುವಾಗ ಒಂಥರ ಬೇಜಾರಾಗುತ್ತೆ. ಯಾಕಂದರೆ 9-10 ಮಂತ್ಸೇ ಇಲ್ಲಿದ್ದೀನಿ. ಇನ್ನು 1 ಇಯರ್ ಕಂಪ್ಲೀಟ್ ಅಂತೂ ಆಗಲಿಲ್ಲ. ಬಟ್ ಕಂಪ್ಲೀಟ್ ಆಗೋಕ್ಕೆ ಜನನೇ ಬಿಡಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಈ ಒಂದು ಗ್ಯಾಪಲ್ಲಿ ಮತ್ತೆ ಇನ್ನೊಂದು ಮನೆಗೆ ಹೋಗಿ ಅದ್ರದ್ದು ಒಂದು ಶಿಫ್ಟಿಂಗ್ ಎಲ್ಲ ಮಾಡ್ಕೊಂಡು ಕಷ್ಟ ಇದೆಯಪ್ಪ. ನನಗೊಂದಿಬ್ಬರು ಯಾರೋ ಹಂಗೆ ಅಂದರು, ನೀವು ನಾರ್ಮಲಾಗಿರೋವಂಥವ್ರೆ ಮನೆ ಚೇಂಜ್ ಮಾಡಿದ್ರೆ 1 ವಾರ ಕಷ್ಟಪಡ್ತೀವಿ, ಅದರಲ್ಲಿ ನೀವುಗಳು ಹೆಂಗಪ್ಪ ಮನೆಯೆಲ್ಲ ಆಲ್ಟ್ರೇಷನ್ ಮಾಡ್ಕೊಂಡು ಹೋಗಿ ಎಷ್ಟೆಲ್ಲ ಖರ್ಚು, ಆ ವೆಚ್ಚಗಳ ಜೊತೆಗೆ ಇಷ್ಟೊಂದು ಪ್ರಾಬ್ಲಮ್ ಅಲ್ಲಪ್ಪ ಅಂತ ಕೇಳಿದ್ರು. ಬಟ್ ಏನು ಮಾಡೋದು, ನಮ್ಮ ಪರಿಸ್ಥಿತಿಗೆ ನಾವೇನೂ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ 1 ವರ್ಷನೇ ಆಯ್ತಾ ಬಂತು. ಸೊ ಈ 1 ವರ್ಷದಿಂದ ಇದೇ ಮನೇಲಿ ಇದ್ದಿದ್ದು. ಸೊ ಇವಾಗ ವಿದಾಯ ಹೇಳುವಂಥ ಟೈಮ್ ಈ ಮನೆಗೆ. ಆ್ಯಕ್ಚುಲಿ ಗೊತ್ತಿಲ್ಲ, ಭೂಮಿಗೆ ಬಂದಾದಮೇಲೆ ಅದರಲ್ಲೂ ಯಾರು ಸ್ವಂತ ಮನೆಗಳು ಇದ್ದರೂ ಅಷ್ಟೇ, ಇದೆಲ್ಲ ಬಾಡಿಗೆ ಮನೆಯೇ. ಯಾವತ್ತಿದ್ರೂ ಬಿಟ್ಟು ಹೋಗಲೇಬೇಕು. ನಮ್ಮ ಸ್ವಂತ ಮನೆ ಯಾವುದೂ ಇಲ್ಲ. ಇದ್ದರೆ 6 ಅಡಿ 3 ಅಡಿ ಜಾಗ ಇರುತ್ತೆ. ಸೊ ಅಲ್ಲೇ ನಮ್ಮ ಪರ್ಮನೆಂಟ್ ಮನೆ. ಸೊ ಇದು ಅರ್ಥ ಆಗೋರಿಗೆ ಅರ್ಥ ಆದರೆ ಬೆಟರ್. ಎಷ್ಟೇ ಕೋಟಿಗೆ ಬದುಕಿದ್ರು 6 ಅಡಿ 3 ಅಡಿ ಜಾಗ ಮಾತ್ರ ಫಿಕ್ಸು ನಮ್ಮದು. ಸತ್ತಾದ್ಮೇಲೆ ನೆಮ್ಮದಿ ಸಿಗೋ ಜಾಗನೂ ಅದೇ, ಎಲ್ಲರೂ ಹೋಗೋ ಜಾಗನೂ ಅದೇ. ಇಷ್ಟೇ. ಇವತ್ತಿನ ಕಾಲಕ್ಕೆ ಹೇಳ್ಬೇಕು ಅಂದರೆ ಕೋಟಿಗೆ ಬದುಕಿರೋರು ಕೂಡ 6 ಅಡಿ 3 ಅಡಿ ಜಾಗದಲ್ಲಿ ಉಳ್ತಾ ಇಲ್ಲ. ಹೋಗಿ ಬೆಂಕಿ ಕೊಟ್ಬಿಡ್ತಾರೆ. ಸೊ ಕರೆಂಟಿಗೆ ಕೊಟ್ಬಿಡ್ತಾರೆ. ಸುಟ್ಟು ಬೂದಿಯಾಗಿ ಬರೀ ಬೂದಿನ ಅದು ಬೇರೆ ಕಡೆ ಎಲ್ಲಾದರೂ ನೀರಿಗೆ ಬಿಡ್ತಾರೆ. ಸೊ ಇಷ್ಟೇ ನಡೀತಾ ಇರೋದು ಪ್ರಪಂಚ. ಬಟ್ ಮನುಷ್ಯ ಎಷ್ಟೆಲ್ಲ ದ್ವೇಷಿಗಳಾಗಿ ಒಬ್ಬರ ಮೇಲೆ ದ್ವೇಷ ತೀರ್ಸ್ಕೊಳ್ಳೋಕ್ಕಾಗಿ ಒಬ್ರಿಗೆ ಕೆಡಕನ್ನು ಬಯಸೋದಕ್ಕಾಗಿ ಬದುಕ್ತಾ ಇರ್ತಾನೆ. ನಿಜ, ಈ ಒಂದು ಸತ್ಯನ ಅರ್ಥ ಮಾಡ್ಕೊಂಡ್ರೆ ಅವನು ಯಾವತ್ತೂ ಯಾರಿಗೂ ಕೆಡಕನ್ನು ಮಾಡಲ್ಲ. ತುಂಬ ಜನ ಕೇಳ್ತಾಯಿದ್ರ, ಅಕ್ಕ ನೀವು ಎಲ್ಲಿರೋದು ಅಂತ. ಬಟ್ ನಾನು ಎಲ್ಲಿ ಅಂತ ಮೆನ್ಷನ್ ಮಾಡಿಲ್ಲ, ಮಾಡೋದು ಇಲ್ಲ. ಬಟ್ ಈ ಒಂದು ಕೆಲವೊಂದು ರೋಡ್ಗಳನ್ನ ತೋರಿಸ್ಬೇಕಾದ್ರೆ ಪಕ್ಕ ಗೊತ್ತಾಗ್ಬಿಡುತ್ತೆ ನಾನು ಎಲ್ಲಿದ್ದೆ, ಏನು ಕತೆ ಅಂತ. ಬಟ್ ನಾನು ಇಲ್ಲಿ ಬಂದಾಗೆಲ್ಲ ನಾನು ಇಲ್ಲಿ ಗಂಜಿ ಕುಡಿತೀನಿ. ನಾನು ಎಲ್ಲೇ ಇದ್ದರೂ ನಿಮ್ಗಳ ಆಶೀರ್ವಾದದಿಂದ ಚೆನ್ನಾಗಿರ್ತೀನಿ, ನಿಮ್ಮ ಆರೈಕೆಯಿಂದ ಚೆನ್ನಾಗಿರ್ತೀನಿ. ಯಾಕಂದರೆ ತುಂಬ ಜನ ನನಗೆ ಹೇಳ್ತಾರೆ ನಿಮ್ಗೆ ಒಳ್ಳೇದಾಗಲಿ ಅಂತ. ಆ ಒಂದು ಆರೈಕೆನೇ ಸಾಕು ನನಗೆ. ಮಾಡಬೇಕಾಗಿತ್ತು ಏನು ಮಾಡಿದ್ವಿ, ಫ್ರಿಡ್ಜೆಲ್ಲ ಇದು ಮಾಡಿದ್ವಲ್ಲ, ತಗೊಂಡೋಗ್ಬಿಟ್ಟು ಏನು ಮಾಡ್ದೋ ಎಲ್ಲ ಒಂದು ಕಡೆ ಇಟ್ಬಿಟ್ಟು ಒಂದೇ ಒಂದು ದಿನಕ್ಕೆ ಹೊರಟೋಗ್ಬಿಟ್ಟಿದೆ. ಅಯ್ಯೋ 40 ರೂಪಾಯಿ ಕೊಟ್ಟು ತೊಗೊಂಡೋಗಿದೆ, ಹೊಟ್ಟೆಲ್ಲ ಉರಿತ ಮೇಲೆ. ಹಾಳಾಯಿತು ಸೊಪ್ಪು. ಆಮೇಲೆ ಬೇಸಿಗೆಕಾಲ ಅಲ್ವಾ, ಇರಲ್ಲ ಅದು, ಹೋಗ್ಬಿಡುತ್ತೆ. ಹೌದು, ಇಲ್ಲೂ ಕಿತ್ಕೊಂಡು ಕೈಗೆ ಬಂದ್ಬಿಡ್ತು. ಇಲ್ಲಿ ಈ ಪಾರ್ಟ್ ಅದು ಇದು ಇಲ್ಲಿದೆ. ಈ ಕಡೆ ಒಂದು ವೀಲ್ ಇದೆ, ಅದನ್ನ ನೋಡಿ ಒಂದ್ಸಾರಿ ನಿಮಗೆ ಒಂದು ಐಡಿಯಾ ಬರುತ್ತೆ. ಈ ಕಡೆ ಬನ್ನಿ, ಇಲ್ಲೊಂದು ನೋಡಿದ್ರಾ, ಇಲ್ಲಿದೆ. ಬಟ್ ಏನೋ ಮಿಸ್ ಆಗಿಬಿಟ್ಟು ಅಲ್ಲಿ ಒಂದು ಸೊಂಪು ಅಡ್ಡ ಇದೆ. ಹಿಂಗೆ ಹೋಗಿ ಬಂದು ನೋಡಕ್ಕೆ ಹೋಗ್ಬಿಟ್ಟು ಕಟ್ಟಾಗ್ಬಿಡ್ತು. ಇಲ್ಲೊಂದ್ಸರಿ ನಾನು ಗ್ಯಾಸ್ ವೆಲ್ಡಿಂಗ್ ಮಾಡಿಸ್ಕೊಂಡು ಹೋಗಿದ್ದೆ. ಆ್ಯಕ್ಚುಲಿ ನಾನು ಮನೆಯಿಂದ ಬರಬೇಕಾದ್ರೆ ಅಂದರೆ ಮನೆಯೆಲ್ಲ ಖಾಲಿ ಮಾಡಾದ್ಮೇಲೆ ಇದು ಸೇರಿ 2ನೇ ಇನ್ಸಿಡೆಂಟು. ಆ್ಯಕ್ಚುಲಿ ಅಲ್ಲಿಂದ ಬರಬೇಕಾದ್ರೆ ಒಂದು ನೆಗೆಟಿವ್ ಇದೆ ಅಂತ ಹೇಳಿದ್ನಲ್ಲ, ಆ ನೆಗೆಟಿವು ಮನೆ ಖಾಲಿ ಮಾಡಾದ್ಮೇಲೆ ಒಬ್ಬರು ಬೆರಳಲ್ಲಿ ಅಂದರೆ ಒಂದು ಕಿಟಕಿನ ಹಾಕ್ಬೇಕಾದ್ರೆ, ಅಂದರೆ ಆ ಕಿಟಕಿ ತೆಗಿಯೋ ಅವಶ್ಯಕತೆನೇ ಇರಲಿಲ್ಲ ನಮಗೆ, ಮನೆಯೆಲ್ಲ ಖಾಲಿಯಾಗಿತ್ತು. ಸೊ ಏನಕ್ಕೆ ತೆಗಿಯೋಕೆ ಹೋಗಿದ್ರು ಏನು ಕತೆ ಗೊತ್ತಿಲ್ಲ, ಆ ಕಿಟಕಿಗೆ ಸಿಕ್ಕಾಕೊಂಡು ಬೆರಳೇ ಕಟ್ಟಾಗೋ ಲೆವೆಲ್ಲಿಗೆ ಹೋಗ್ಬಿಡ್ತು. ಸೊ ಹಂಗಾಗಿ ಬ್ಲಡ್ಡೆಲ್ಲ ಲಾಸ್ ಆಯಿತು. ಸೊ ಆ ಬ್ಲಡ್ಡೆಲ್ಲ ಅಲ್ಲಿ ಸೋರ್ತು. ಸೊ ಆವಾಗ ನಂಗೆ ಗೊತ್ತಾಯಿತು. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಅದು ನನಗಾಗಬೇಕಾಗಿತ್ತೇನೋ, ಬಟ್ ನಾನು ಕಿಟಕಿ ತೆಗಿಯೋಕ್ಕಾಗಿಲ್ವಲ್ಲ, ಹೈಟ್ ಇತ್ತು ಆ ಕಿಟಕಿ. ಸೊ ಅಲ್ಲಿ ಒಂದು ಪ್ರಾಬ್ಲಮ್ ಆಗಿ ಇದಾಯಿತು. ಬಟ್ ನೋಡಿ, ನೆಗೆಟಿವಿಟಿ ಅನ್ನೋದು ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಬ್ಲಡ್ ತಗೊಳುತ್ತಂತೆ ನೋಡು, ಅಲ್ಲಿ ಕಂಪ್ಲೀಟ್ ಆಯ್ತದು. ಸೊ ಅದಾದಮೇಲೆ ನನ್ನ ಗಾಡಿದು ಇದೊಂದಾಯಿತು. ಸೊ ಅದು ಹಿಂದಿನ ದಿನ ಆಗಿದ್ದು ಬ್ಲಡ್ದು. ಇವತ್ತಿನ ದಿನ ನಂದು ಗಾಡಿದೊಂದು ಇದೇ ಕಿತ್ತೋಯ್ತು. ಸೊ ಅಲ್ಲಿ ಕೀಳಬೇಕು ಅನ್ನೋ ಚಾನ್ಸೇ ಇಲ್ಲ. ಬಟ್ ಅದು ಹೆಂಗೆ ಎತ್ತು ಕೈಗೆ ಬಂತು ಅಂತಲೇ ಗೊತ್ತಾಗಲಿಲ್ಲ. ಗಾಡಿನೂ ಬಿಚ್ಚೋಕ್ಕಾಗದಿರೋ ಪರಿಸ್ಥಿತಿಗೆ ಬಂದುಬಿಟ್ಟೆ ನನ್ನಲ್ಲಿ. ನಾನು ಹಣ್ಣು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಸರ್ಕಲಲ್ಲಿ ನಿಂತಿದ್ದೆ. ಸೊ ಇಬ್ಬರು ಕಣ್ಣು ಕಾಣದೇ ಇರೋರು ಹೋಗ್ತಾಯಿದ್ರು. ಸೊ ಅವ್ರು ಹೋಗ್ಬೇಕಾದ್ರೆ ಫುಟ್ಪಾತ್ ಮೇಲೆ ಹೋಗ್ತಾಯಿದ್ರು. ನಾನು ಅಂದ್ಕೊಂಡೆ ಇವ್ರಿಗೆ ಹೇಗೆ ಗೊತ್ತಾಗುತ್ತೆ ಕೆಲವೊಂದು ಶಾಪು ದಾರಿಗಳು ಅಂತ ಯೋಚನೆ ಮಾಡ್ತಾಯಿದ್ದೆ ನಾನು. ಆದರೆ ನೋಡಿದರೆ ಅವ್ರು ಕರೆಕ್ಟಾಗಿ ಹೋಗಿ ಜ್ಯೂಸ್ ಸೆಂಟರ್ಗೆ ಹೋದರು, ಅಂದರೆ ಜ್ಯೂಸ್ ಅಂಗಡಿಗೆ ಹೋದರು. ಹಣ್ಣಿನ ಜ್ಯೂಸ್ ಅಂಗಡಿನೇ ಅಂತ ಅವ್ರಿಗೆ ಹೆಂಗೆ ಗೊತ್ತಾಯ್ತೋ ಗೊತ್ತಾಗಲಿಲ್ಲ. ಯಾರನ್ನೂ ಕೇಳ್ದೇ ಹೋದ್ರು ಒಳಗಡೆ. ಸೊ ಅದು ನೋಡಿ ಆಶ್ಚರ್ಯ ಆಯಿತು. ಎಂತೆಂಥವ್ರಿಗೆಲ್ಲ ಎಂತೆಂಥ ದೇವರು
ಒಂದೊಂದು ಶಕ್ತಿ ಕೊಟ್ಟಿರ್ತಾನಲ್ವಾ ಅಂತ ಅನಿಸ್ತು. ಆ ಕಡೆ ಹೋಗು, ಹೈಟ್ ಐತೆ ಅಲ್ಲಿ. ಆ ಕಡೆ ಹೋಗು, ಹೈಟ್ ಐತೆ. ಕೂಡ ಹಿಂಡ್ ಕೊಡ್ತೀನಿ ಫಸ್ಟು. ತುಂಬ ತೇವಾಯ್ತು. ಹಿಂಗೆ ತಂದು ಒಣಗಾಕ್ತಾರ. ಅದು ಗಂಜಿಗೆ ಯಾಕೆ ಬಿಡಿಸ್ತೆ ಅದನ್ನ? ನೋಡಿ ಎಷ್ಟು ನೀರೈತೆ. ಒಳ್ಳೆ ಬಿಟ್ಟು ಸೀಮೆಂಟ್ ಕಾಲು ಒಂಚೂರು ನೀರಾಯ್ತು. ಫಸ್ಟ್ ಟೈಮ್ ಬಟ್ಟೆ ಒಣಗಾಕ್ತಾ ಇರೋದು. ಸೈಡ್ ಬಿಡ. ಅಯ್ಯಪ್ಪ, ಇಲ್ಲಿ ಫಸ್ಟ್ ಟೈಮ್ ಬಟ್ಟೆ ವಾಶ್ ಮಾಡಿ ಮನೆಗೆ ಬಂದು 4 ದಿನ ಆದ್ಮೇಲೆ ವಾಷಿಂಗ್ ಮಿಷಿನ್ದು ಒಂದು ಇದನ್ನ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಂಡು ಹೆಂಗೋ ಇವಾಗ ಬಟ್ಟೆ ವಾಷಿಂಗ್ ಹಾಕಿರೋಂಥದ್ದು. ಇನ್ನೂ ಅದೈತಲ್ಲ ಮೋಟರ್ ಹೊಂಟೈತೆ. ಹಿಂಗೆ ಉಲ್ಟಾ ಹಿಂಗೆ ಹಾಕು, ಡಬಲ್ ಹಿಂಬ್ರಿಕೆಲ್ಲ ಹಾಕು. ಅಪ್ಪ ಅಲ್ಲೆಲ್ಲ ಧೂಳು ಐತೆ ಕಣ, ಹಂಗೆಲ್ಲ ಹಾಕ್ಬೇಡ. ಇದ್ರ ಮೇಲೆ ಹೋದ್ರೆ ಧೂಳಾಗುತ್ತೆ. ಸಾಕಾಗಲ್ಲ ಅನ್ಸುತ್ತಪ್ಪ ಪೂರ್ವಿ.